ಕಾಸು ಕೊಟ್ರಷ್ಟೇ ಬಡವರಿಗೆ ಮನೆ ಎಂಬ ಆರೋಪವನ್ನ ಬಿಆರ್ ಪಾಟೀಲ್ ಮಾಡಿದ್ರು. ಬಿಆರ್ ಪಾಟೀಲ್ ಆರೋಪಕ್ಕೆ ಸಚಿವ ಜಮೀರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿಲ್ಲ, ಸಚಿವರು ಹಣ ತಗೊಂಡಿದ್ದಾರೆ ಅಂತ ಅವರೆಲ್ಲಿ ಹೇಳಿದ್ದಾರೆ? ಅವರು ಹಾಗೆ ಹೇಳಿಲ್ಲ. ಬಿಆರ್ ಪಾಟೀಲ್ 2,000 ಮನೆ ಕೇಳಿದ್ದಾರೆ. ಎಲ್ಲಾ ಪಂಚಾಯತಿಗೆ 900 ಮನೆಗಳನ್ನ ನೀಡ್ತಿದ್ದೀವಿ. ಯಾವ ತರ ಹೇಳಿದ್ದಾರೆ ಅವರು, ನನಗದು ಅರ್ಥ ಆಗ್ತಾ ಇಲ್ಲ. ಸುದ್ದಿಗೋಷ್ಠಿ ನಡೆಸಿದ್ರು ಇವತ್ತು ಜಮೀರ್ ಅವರು. ಬಿಆರ್ ಪಾಟೀಲ್ರ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟರು. ಯಾರಾದ್ರೂ ಬಡವರಿಗೆ ಕೊಡುವ ಮನೆ ವಿಷಯದಲ್ಲಿ ದುಡ್ಡು ತಗೋತಾರ? ಹಾಗೊಂದು ವೇಳೆ ತಿಂದ್ರೆ ಆ ಶಾಪ ತಟ್ಟುತ್ತೆ ಅಂತ ಜಮೀರ್ ಮಾತನಾಡಿದ್ದಾರೆ. ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು. ನೀವು ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದಿದ್ದು, ಅವ್ರು ಕೊಟ್ಟಿರೋ ಪಂಚಾಯತಿಗಳಿಗೆ ಮನೆ ಕೊಟ್ಟಿರೋದು. ಈಗ ನನ್ಗೇನಾಗಿದೆ, ಏನಾರ ಒಂದು ನಿಮಿಷ, ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅಂದರೆ ಬಿಆರ್ ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತೊಗೊಂಡಿದ್ದಾರಂತ, ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕು ತಾನೆ. ಈಗ ಅವ್ರು ಎಲ್ಲೂ ಮಿನಿಸ್ಟರ್ ತೊಗೊಂಡಿದ್ದಾರೆ ಅಂತ ಹೇಳಿಲ್ಲ, ಸಚಿವರು ತೊಗೊಂಡಿದ್ದಾರೆ ಅಂತ ಹೇಳಿಲ್ಲ, ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಪಂಚಾಯತ್ ಮೆಂಬರ್ ಯಾರಂತನೂ ಹೇಳಿಲ್ಲ. ಅವರು ಕ್ಲಾರಿಟಿ ತೋರಿಸಿ, ಅದು ಕ್ಲಾರಿಟಿ ಅವ್ರು ಕೊಡಿ. ನಾನು ಯಾರಾದ್ರು ಸೀನಿಯರ್, ಅವರು ಮೋಸ್ಟ್ ಸೀನಿಯರ್, ಅದೇ ಹೇಳ್ತಾ ಇರೋದು. ಅವ್ರು ಹೇಳಿ ಯಾರು ತಗೊಂಡಿದ್ದಾರೆ. ಇಲ್ಲ, ನಾನು ನಿನಗೆ ಮಾತಾಡಲಿಲ್ಲ, ನಾನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನಾನು ಅವ್ರನ್ನ ಮಾತಾಡಕ್ಕೆ ಟ್ರೈ ಮಾಡಿದೆ, ಸಚಿವರ ಹತ್ರ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲ, ಅದಿಲ್ಲ, ಅದಲ್ಲಿಲ್ಲ, ಅದೆಲ್ಲ ಆಡಿಯೋದಲ್ಲಿಲ್ಲ. ಟವಲ್ ಕೂಡ ಆಡಿಯೋದಲ್ಲಿಲ್ಲ. ಯಾರು? ನಾನು ಊರಲ್ಲಿಲ್ಲ. ಮಾಡಿರ್ಬೋದು, ಅವ್ರ ಬಗ್ಗೆ ಭಾಳ ಗೌರವ, ನನ್ನ ಭಾಳ ಆತ್ಮೀಯರು. ನಾವು ಜನತೆ ಇವತ್ತಿಂದ ಎಲ್ಲ ಬಿಆರ್ ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯಕ್ಕೆ ಬಂದಿದ್ದೀನಿ ಆವತ್ತಿಂದ ನೋಡ್ತಾ ಇದ್ದೀನಿ. ಒಂಥರ ಹೇಳ್ತಾರಲ್ಲ ಅವರು, ರೆಬಲಿಲ್ಲ ನಾನು ಹೇಳ್ತಿಲ್ಲ ನೋಡಿ, ಎಲ್ಲ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅವರು ಹತ್ರದಲ್ಲಿ ನೋಡಿದ್ದೀನಿ. ಅವ್ರು ಬಡವ್ರ ಬಗ್ಗೆ ಈಗ ಕೇಳಿ, ಬಿ ಆರ್ ಪಾಟೀಲ್ ಬಗ್ಗೆ ಹೇಳ್ತೀನಿ. ಅವರೆಲ್ಲ ಒಂದು ಕಡೆ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ಅವರು ಒಂಥರ ಜೆಂಟಲ್ಮ್ಯಾನ್, ಅವರು ರಾಜಕಾರಣದಲ್ಲೂ ಭಾಳ ಜೆಂಟಲ್ಮ್ಯಾನ್. ಈಗ ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಾನು ಮಾತಾಡ್ಬೋದಾಗಿ. ಅವ್ರ ಇಲಾಖೆದಲ್ಲೂ ಹೇಳಿಲ್ಲ, ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ. ಇಲಾಖೆದಲ್ಲಿ ನಡೀತಾ ಇದೆಯಾ, ತಗೊಂಡು ಮಾಡಿದ್ದಾರೆ ಅಂತಲೂ ಹೇಳಿಲ್ಲ. ಅವರು ಏನು ನಡೀತಾ ಇದೆ ಅಂತ ಹೇಳಿದ್ರು, ಯಾರು ಮಾಡಿದಾರೆ ಅಂತ ಅವ್ರಿಗೆ ತಾನೇ ಇರಬೇಕು. ಈಗ